ವಿದ್ಯಾಸಂಸ್ಥೆಗಳು ಇಷ್ಟು ಅನುಭವ ನಿಮಗೆ ಅದೇ ಒಂದು ಫೀಲ್ಡ್ ಬೇರೆ ಸ್ಟ್ರಕ್ಚರ್. ಯಾಕೆಂದರೆ ಐ ಟಿ ಸ್ಟ್ರಕ್ಚರು ಅಥವಾ ಬ್ಯಾಂಕಿಂಗ್ ಕನ್ಸಲ್ಟೆಂಟ್ ಆಗಲಿ ಅಥವಾ ಅವ್ರ ಸಲಹೆಗಾರ ಅದೇ ಒಂದು ಬೇರೆ ಡಿಫ್ರೆಂಟ್ ಫೀಲ್ಡ್ ಇರುತ್ತೆ. ಎಜುಕೇಷನ್ ಅನ್ನೋದೇ ಬೇರೆ ಕಂಪ್ಲೀಟ್ಲಿ ಒಂಥರ ಇನ್ನೊಂದು ಇದಕ್ಕೇ ಶಿಫ್ಟ್ ಆದಂಗೆ ನಾವು ಆ ಪ್ರಪಂಚದಿಂದ ಈ ಪ್ರಪಂಚಕ್ಕೆ ಶಿಫ್ಟ್ ಆಗಿದ ರೀತಿಯಲ್ಲಿ. ಆ ಒಂದು ಸಂದರ್ಭದಲ್ಲಿ ನೀವು ಇಲ್ಲ ಈ ವಿಚಾರದಲ್ಲಿ ನಿಮ್ಗೆ ಯಾರಾದರೂ ಗುರುಗಳಿದ್ದಂಥದ್ದು ಅಥವಾ ನಿಮ್ಮ ಅನುಭವ ಬೇರೆ ಫೀಲ್ಡಿನ ಅನುಭವನ ಇಲ್ಲಿ ಬೇರೆ ರೀತಿಯಲ್ಲಿ ಎಕ್ಸಿಕ್ಯೂಟ್ ಮಾಡಿತ್ತಾ? ಐ ಟಿ ಇಂಡಸ್ಟ್ರಿ ಹೇಗೆ ಅಂದರೆ ಅಲ್ಲಿ ಕಲಿಕೆಗೆ ಬಹಳ ಪ್ರಾಮುಖ್ಯತೆ ಕೊಡ್ತೀವಿ. ಯಾಕೆಂದರೆ ಇದು ಹೊಸ ಫೀಲ್ಡ್. ಸಾಫ್ಟ್ವೇರ್ ಕಂಪನಿಗಳಲ್ಲಿ ನಮ್ಮ ಟೈಮಲ್ಲಿ ಫಾರ್ ಎಕ್ಸಾಂಪಲ್ ಜಾವಾ ಬಂತು. ಜಾವಾ ಬಂದಾಗ ನಮಗೆ ಕಲಿಸೋರು ಯಾರೂ ಇರಲಿಲ್ಲ. MSDN CDsಗಳು ಬರೋವು. ಯಾಕೆಂದರೆ ಯಾರಿಗೂ ಗೊತ್ತೇ ಇಲ್ಲ, ಹೊಸ ಲ್ಯಾಂಗ್ವೇಜ್. ಸೊ ಅದರಲ್ಲಿ ನಾವು ಒಂದು ಆರ್ಕಿಟೆಕ್ಟ್ ಡಿಸೈನ್ ಮಾಡಿ ಕೋರ್ ಬ್ಯಾಂಕಿಂಗ್ ಸೊಲ್ಯೂಷನ್ ಮಾಡಬೇಕು ಅಂದರೆ ನಾವೇ ಓದಿ ಕಲಿತು ಸೆಲ್ಫ್ ಕಲಿತು ಉಳಿದವ್ರಿಗೆ ಟ್ರೈನಿಂಗ್ ಕೊಟ್ಟು PR ಮುಖಾಂತರ ಡಿಸ್ಕಷನ್ಸ್ಗಳು ಮಾಡಿ ನಾವು ಅದನ್ನು ಮಾಡ್ತಾಯಿದ್ವಿ. ಅಂದರೆ ಕಲಿಕೆಗೆ ಬಹಳ ಇಂಪಾರ್ಟೆನ್ಸ್ ಇತ್ತು. ಹೊಸ ಫೀಲ್ಡೇ ಆಗಿದ್ದರಿಂದ ಕಲಿಕೆ ನನಗೆ ಐ ಟಿ ಇಂಡಸ್ಟ್ರಿನಲ್ಲೇ ಇತ್ತು. ಹೇಗೆ ಕಲಿಸ್ಬೇಕು, ಹೇಗೆ ಕಲಿಬೇಕು, ಈ ಒಂದು ನೇಚರು ಐ ಟಿ ಇಂಡಸ್ಟ್ರಿಯಿಂದನೇ ಬಂದಿತ್ತು. ಇಲ್ಲಿ ಬಂದಾಗಲೂ ಕೂಡ ಇದು ಶಿಕ್ಷಣ ಸಂವೇರ್ ನಾನು ಅದನ್ನು ಬೇರೆ ಬೇರೆ ಅಂತ ಅಂದ್ಕೊಳೋದಿಲ್ಲ. ಇದು ಯಂಗರ್ ಮಕ್ಕಳಿರ್ತಾರೆ. ಸೊ ಇನಿಷಿಯಲಿ ಕೂಡ ನಾನು ಆ BCA ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಗ್ರ್ಯಾಜುಯೇಷನ್ ಕಾಲೇಜಿನ ಕೋರ್ಸ್ಗಳ ಕಡೆಗೆ ನಾನೇ ಪಾಠ ಮಾಡಿವೆ. ನಾನು ಕ್ಲಾಸ್ ರೂಮ್ಸ್ಗೆ ಹೋಗಿ ಇವಾಗಲೂ ಒಂದೊಂದ್ಸತಿ ಕ್ಲಾಸ್ಗಳು ತೊಗೊತೀನಿ ಕಂಪ್ಯೂಟರ್ ರಿಲೇಟೆಡ್ ಫೀಲ್ಡ್ಗಳು. ಸೊ ನನಗೆ ಇದೊಂದು ಪ್ಯಾಷನ್ ಆಗಿತ್ತು ಟೀಚಿಂಗ್. ಆಮೇಲೆ ಇದೊಂದು ಸ್ಯಾಟಿಸ್ಫೈಯಿಂಗ್ ಜಾಬ್. ಐ ಟಿ ಇಂಡಸ್ಟ್ರಿಗಿಂತ ಯೂತ್ಗಳ ಜೊತೆ ಇರೋದು, ಅವ್ರಿಗೆ ಕಲಿಸೋದು, ಕಲಿಯೋ ಹಾಗೆ ಮಾಡೋದು, ಆ ಎನ್ವಿರಾನ್ಮೆಂಟ್ ಬಿಲ್ಡ್ ಮಾಡೋದು. ಅಂದರೆ ಇವತ್ತಿನ ವಿದ್ಯಾರ್ಥಿಗಳು ನಾಳೆ ಪ್ರಜೆಗಳು ಅನ್ನೋದಕ್ಕೆ ನೀವು ತುಂಬ ಜನನ ಸೃಷ್ಟಿ ಮಾಡ್ತೀರ. ದೇಶವನ್ನು ಕಟ್ಟಲಿಕ್ಕೆ ವಿದ್ಯಾಸಂಸ್ಥೆಗಳೇ ಸೃಷ್ಟಿ ಮಾಡ್ತಕ್ಕಂಥದ್ದು. ಇಲ್ಲಿ ಏನು ಕಲಿತಾರೋ ಅದೇ ಅವ್ರಿಗೆ ಬೇಸ್. ನೆಕ್ಸ್ಟ್ ಏನೇ ಅವ್ರ ಫ್ಯೂಚರ್. ಯಾವಾಗಲೂ ನಾವು ಹೇಳೋದು SLC PUCಗೆ ತಂದೆ ತಾಯಿ ಆಗಲಿ ಎಲ್ಲರೂ ಒತ್ತು ಯಾಕೆ ಜಾಸ್ತಿ ಕೊಡೋದು, ಅದೇ ನಮ್ಮ ಬೇಸಿಕ್ ಥಿಂಗ್. ಮಕ್ಕಳ ಲರ್ನಿಂಗ್ಸ್ ಬಿಕಮ್ಸ್ ಅಟ್ ಮೋಸ್ಟ್ ಇಂಪಾರ್ಟೆಂಟ್. ನೀವು ಹೇಳಿದ ಹಾಗೆ ಈಗ ನನ್ನ ಪ್ರಕಾರ ದೇಶ ಅಂದರೆ ನನಗೆ ಜಿಯೋಗ್ರಫಿಕಲ್ ಬೌಂಡ್ರಿ ದೇಶ ಅಲ್ಲ, ಫ್ಲ್ಯಾಗ್ಗಳು ಇದಲ್ಲ, ಅದೆಲ್ಲ ಸಿಂಬಾಲಿಕ್ ಅಂತ ಹೇಳ್ತೀನಿ ನಾನು. ನಮ್ಮ ಪ್ರಕಾರ ಮಕ್ಕಳೇ ನಮಗೆ ದೇಶ. ಮುಂದಿನ ಪ್ರಜೆಗಳೇನಾಗ್ತಾರೆ ಅವರನ್ನು ನಾವು ಏನು ಬಿಲ್ಡ್ ಮಾಡ್ತಿದ್ದೀವಿ, ಅವ್ರಿಗೋಸ್ಕರನೇ ಈ ದೇಶವನ್ನು ಕಟ್ತಾ ಇದ್ದೀವಿ ಅನ್ನೋದು ಅಭಿಪ್ರಾಯ ನನಗೆ. ಸೊ ಆ ಮಕ್ಕಳ ಬೆಳವಣಿಗೆ ಸರಿಯಾದ ದಾರಿನಲ್ಲಿ ಆಗಬೇಕು, ಸ್ಕಿಲ್ಫುಲ್ ಆಗಬೇಕು, ನಾಲೆಡ್ಜಬಲ್ ಆಗಬೇಕು, ಅವರ ಅವೇರ್ನೆಸ್ ಎನ್ಹಾನ್ಸ್ ಆಗಬೇಕು. ಅದು ಕಲಿಯೋ ದಿನಗಳಲ್ಲಿ ಅವರು ಕಲಿಯೋ ಕಡೆ ಗಮನ ಹರಿಸ್ಬೇಕು. ಈ ನಿಟ್ಟಿನಲ್ಲಿ ಕೆಲಸ ಮಾಡಲಿಕ್ಕೆ ನನಗೊಂದು ಅವಕಾಶ ಸಿಕ್ತು. ಅದನ್ನು ಭಾಳ ಸಂಪೂರ್ಣವಾಗಿ ನಾನು ಮಾಡ್ತಾಯಿದ್ದೀನಿ ಅಂತ ನನಗೆ ಆ ಹೆಮ್ಮೆ ಇದೆ. ಎಸ್ ಸರ್. ಇವಾಗ ಮೊದಲನೇ ಪ್ರಶ್ನೆನೇ ನಿಮಗೆ, SLC ಮತ್ತು PUC ನಂತರ ಈಗ ಕೋರ್ಸ್ ಮುಗಿಸಿದ್ದಾರೆ, ಅವ್ರಿಗೆ ಯಾವ ಕೋರ್ಸ್ನ ಆಯ್ಕೆ ಮಾಡಬೇಕು? ಯಾಕೆಂದರೆ ಇದು ಅವ್ರ ಜೀವನದಲ್ಲಿ ತುಂಬ ಮಹತ್ವವಾದಂಥ ಒಂದು ಘಟ್ಟ. ಯಾವುದನ್ನು ಆಯ್ಕೆ ಮಾಡಬೇಕು, ಎಷ್ಟು ಮಹತ್ವ ಇದು ಅನ್ನೋದನ್ನ ನೀವು ವಿದ್ಯಾರ್ಥಿಗಳಿಗೆ ಹೇಳೋದಾದರೆ? 10th ಮತ್ತು PUC ಇದನ್ನು ನಾವು ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ತೀವಿ. ಇದು ನಿಮ್ಮ ಜೀವನದ ಡೈರೆಕ್ಷನ್ನ ಫಿಕ್ಸ್ ಮಾಡುತ್ತೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಇದರಲ್ಲಿ ನೀವು ಸರಿಯಾದ ಆಯ್ಕೆಯನ್ನು ಮಾಡಲಿಲ್ಲ ಅಂದರೆ ನಿಮಗೆ ಡಿಲೇ ಆಗುತ್ತೆ, ಸಕ್ಸಸ್ ಡಿಲೇ ಆಗುತ್ತೆ. ಸರಿಯಾದ ಆಯ್ಕೆ ಮಾಡಿದ್ರೆ ನಿಮಗೆ ಸಕ್ಸಸ್ ಸಿಗುತ್ತೆ. ಸರಿಯಾದ ಆಯ್ಕೆ ನೀವು ಮಾಡಲಿಲ್ಲ ಅಂದರೆ ಸಕ್ಸಸ್ ಇವೆಂಚುಲಿ ಯು ವಿಲ್ ಗೈನ್ ಇಟ್. ನೀವು ಹಾರ್ಡ್ ವರ್ಕಿಂಗ್ ಇದ್ದು ಸಕ್ಸಸ್ಫುಲ್ ಆಗ್ತೀರಾ ಅಂದರೆ ಹಾಗೇ ಆಗ್ತೀರಾ. ಬಟ್ ನಾನು ಹೇಳೋದು ಡಿಲೇ ಆಗುತ್ತೆ. ಸೊ ಅದಕ್ಕೋಸ್ಕರ 10th ಮತ್ತು PUC ಮಕ್ಕಳು ಏನಿರ್ತಾರೆ ಅವರಿಗೆ ಅವೇರ್ನೆಸ್ ಬಹಳ ಇಂಪಾರ್ಟೆಂಟ್. ಸೊ ಮಕ್ಕಳು ಹಾರ್ಡ್ ವರ್ಕಿಂಗ್ ಇದ್ದು, ಬ್ರೈಟ್ ಇದ್ದು, ಸ್ಕಿಲ್ಫುಲ್ ಇದ್ದರು ಅಂದರೆ ಇವೆಂಚುಲಿ ದೇ ವಿಲ್ ಸಕ್ಸೀಡ್ ಇನ್ ಲೈಫ್. ದರ್ ಈಸ್ ನೋ ಡೌಟ್. ಅವ್ರ ಸಕ್ಸಸ್ ಕಟ್ಟಿಟ್ಟ ಬುತ್ತಿ ಅವರಿಗೆ. ಬಟ್ ಡಿಲೇ ಆಗಬಾರ್ದು ಅನ್ನೋ ದೃಷ್ಟಿನಲ್ಲಿ ಆ ಆಯ್ಕೆಗೆ ಅವೇರ್ನೆಸ್ ಕೊಡೋದು ಬಹಳಷ್ಟು ಇಂಪಾರ್ಟೆಂಟ್ ಈ ಏಜಲ್ಲಿ. ಸರ್, ಇಂದಿನ ಕಾಲದಲ್ಲಿ ಈಗಿನ ಪ್ರೆಸೆಂಟ್ ಸಿಚುವೇಶನ್ಲಿ ವಿದ್ಯಾರ್ಥಿಗಳು ಕೋರ್ಸ್ ಆಯ್ಕೆ ಮಾಡುವಾಗ ಸಾಮಾನ್ಯವಾಗಿ ಯಾವ್ಯಾವ ತಪ್ಪುಗಳು ಮಾಡ್ತಾರೆ ಸರ್? ಯೂಶಲಿ ಮಕ್ಕಳಲ್ಲಿ ನಾನು ನೋಡಿದ್ದೀನಿ, ಒಂದು ಟ್ರೆಂಡ್ ರೀತಿ ಫಾಲೋ ಮಾಡ್ತಾರೆ. ಒಂದು ಕುರಿ ಹಳ್ಳಕ್ಕೆ ಬಿದ್ದರೆ ಇನ್ನೆಲ್ಲ ಕುರಿನೂ ಅದೇ ಕಾಲೇಜಿಗೆ ಹೋಗಬೇಕು, ಅದೇ ಕೋರ್ಸೇ ತಗೋಬೇಕು ಅನ್ನೋ ಒಂದು ಪಿಯರ್ ಪ್ರೆಷರ್ ಇವತ್ತು ಮಕ್ಕಳಲ್ಲಿ ಬಹಳಷ್ಟು ಇದೆ. ಆ ಟ್ರೆಂಡ್ ಫಾಲೋ ಮಾಡೋವಂಥ ಕೆಲಸ ಮಾಡೋದ್ರಿಂದ ಬಹಳಷ್ಟು ಜನ ಆಯ್ಕೆಗಳು ತಪ್ಪು ಮಾಡ್ಕೊತಾರೆ. ಸೊ ಅದರ ಬದಲು ವಿದ್ಯಾರ್ಥಿಗಳು ಅವೇರ್ನೆಸ್ ಎನ್ಹಾನ್ಸ್ ಮಾಡ್ಕೋಬೇಕು. ಪೋಷಕರಾದವರು ಅವರಿಗೆ ಸಪೋರ್ಟ್ ಮಾಡಬೇಕು, ಅವೇರ್ನೆಸ್ ತರಲಿಕ್ಕೆ ಮಾಡಬೇಕು. ಯಾವುದೇ ಕೋರ್ಸ್ಗಳ ಎಲ್ಲ ಕಾಲೇಜ್ಗಳ ಬಗ್ಗೆ ತಿಳುವಳಿಕೆ ತೊಗೊಳೋದು ಬಹಳ ಇಂಪಾರ್ಟೆಂಟ್. ನನ್ನ ಅಡ್ವೈಸು ಡು ನಾಟ್ ಫಾಲೋ ದ ಟ್ರೆಂಡ್. ನಿಮ್ಮದೇ ಆದ ತಿಳುವಳಿಕೆಯನ್ನು ನೀವು ತಗೊಳ್ಳಿ, ಅದರ ಮೇಲೆ ನೀವು ಆಯ್ಕೆಯನ್ನು ಮಾಡಿ. ಹೋಗಿ ವಿಚಾರಿಸ್ಬೇಕು ಮೊದಲನೇದಾಗಿ ಯಾವ ಸಂಸ್ಥೆ ಯಾವ ರೀತಿ ಏನು ಅನ್ನೋದನ್ನು
ಖುದ್ದು ಪೋಷಕರು ಬೇರೆಯವರೇ ಇಲ್ಲ ಆ ಕಾಲೇಜ್ ಈ ಕಾಲೇಜ್ ಅನ್ನೋದಕ್ಕಿಂತ ಅವರು ಎಕ್ಸ್ಪೀರಿಯನ್ಸ್ಲಿ ಹೋಗಿ ಖುದ್ದಾಗಿ ಭೇಟಿಯಾಗಿ ಅಲ್ಲಿನ ವ್ಯವಸ್ಥೆ ಎಲ್ಲವನ್ನು ನೋಡಿದಂಥ ಸಂದರ್ಭದಲ್ಲಿ ಅವ್ರಿಗೆ ಆಯ್ಕೆ ಈಸಿ ಆಗುತ್ತೆ. ಹೌದು, ಅದು 100% ನಿಜ. ಆಮೇಲೆ ಮಕ್ಕಳು ವಿಸಿಟ್ ಮಾಡಬೇಕು, ಪೋಷಕರು ಅದನ್ನು ಸಪೋರ್ಟ್ ಮಾಡಬೇಕು. ಇವತ್ತು ಇಂಟರ್ನೆಟ್ ಮಾಧ್ಯಮಗಳಿದೆ, ಸೊ ಬೇರೆ ಬೇರೆ ಸೋರ್ಸ್ಗಳಿದೆ ಅವ್ರಿಗೆ ಇನ್ಫಾರ್ಮೇಷನ್ ತೊಗೊಳ್ಲಿಕ್ಕೆ. ಅದು ಎಲ್ಲದರಿಂದನೂ ಆಮೇಲೆ ಕ್ವಶನ್ಸ್ಗಳನ್ನ ಕೇಳಬೇಕು, ಅಲ್ಲಿ ಓದಿರೋ ವಿದ್ಯಾರ್ಥಿಗಳ ಅನುಭವಗಳನ್ನ ಪಡಿಬೇಕು. ಒಂದು ಸೆಲ್ಫ್ ಅವೇರ್ನೆಸ್ ಮುಖಾಂತರ ಒಂದು ಚಾಯ್ಸ್ನ ಚೂಸ್ ಮಾಡೋವಂಥ ಒಂದು ಪ್ರಕ್ರಿಯೆನ ಅವರು ವಿದ್ಯಾರ್ಥಿಗಳು ಮಾಡಬೇಕು. ಸರ್, ವಿದ್ಯಾರ್ಥಿಗಳು ತಮ್ಮ ಆಸಕ್ತಿ ಮತ್ತು ಸಾಮರ್ಥ್ಯವನ್ನು ಹೇಗೆ ಅವರು ಗುರುತಿಸ್ಕೊಳ್ಬೇಕು ಸರ್? ಯಾವ ರೀತಿ ಅವರ ಹೌದು ಇದರಲ್ಲಿ ನನ್ನ ಆಸಕ್ತಿ ಹೆಚ್ಚಿದೆ, ಸಾಮರ್ಥ್ಯ ಇದೆ ಅನ್ನೋದು ಯಾವ ರೀತಿ ಗುರುತಿಸ್ಕೊಳ್ಬೇಕು? ಅವರ ಇಂಟ್ರೆಸ್ಟ್ನ ಹುಡುಕಬೇಕು. ಅವ್ರ ಇಂಟ್ರೆಸ್ಟ್ ಹೇಗೆ ಅಂದರೆ ವಾಟ್ ಎವರ್ ಎಕ್ಸೈಟ್ಸ್ ದಮ್, ಯಾವುದಾದ್ರೂ ಒಂದು ವಿಷಯ ಅವರಿಗೆ ಎಕ್ಸೈಟ್ಮೆಂಟ್ ತರುತ್ತೆ ಅಂತ ಅದರಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಮೊದಲು ಅವ್ರ ಇಂಟ್ರೆಸ್ಟ್ನ ಅವರು ಗುರುತಿಸ್ಕೋಬೇಕಾಗತ್ತೆ. ಪೋಷಕರು ಅದಕ್ಕೆ ಸಹಾಯ ಮಾಡಬೇಕು, ಅವ್ರ ಇಂಟ್ರೆಸ್ಟ್ ಏನಿದೆ ಅಂತ. ಬರೀ ಇಂಟ್ರೆಸ್ಟ್ ಅಷ್ಟೇ ಮುಖ್ಯ ಆಗಲ್ಲ. ಭಾಳಷ್ಟು ಟೈಮು ನನಗೆ 10th ಮಕ್ಕಳು ಬರ್ತಾರೆ, ಸುಮಾರು ಸ್ವಲ್ಪ 10th ಕಮ್ಮಿ ಮಾರ್ಕ್ಸ್ ತೆಗೆದಿರ್ತಾರೆ, 70, 75, 80 ತೆಗೆದಿರ್ತಾರೆ. ಡಾಕ್ಟರ್ ಆಗಬೇಕು ಅನ್ನೋ ಕನಸು ಕಾಣ್ತಾರೆ. ಆಗಲ್ಲ ಅಂತ ಏನಿಲ್ಲ, ಮೆರಕಲ್ಸ್ಗಳು ಆಗ್ತವೆ. ಬಟ್ ಸಾಮರ್ಥ್ಯ ಕೂಡ ನೀವು ಹೇಳಿದಾಗೆ ಚೆಕ್ ಮಾಡ್ಕೋಬೇಕು. ನನಗೆ ಆ ಸಾಮರ್ಥ್ಯ ಇದೆಯಾ, ಆಮ್ ಐ ಕ್ಯಾಪಬಲ್, ಈಸ್ ಇಟ್ ಮೈ ಕಪ್ ಆಫ್ ಟೀ? ಈ ಸಾಮರ್ಥ್ಯವನ್ನು 15 ವರ್ಷದ ಮಗು ಗೆಸ್ಟ್ ಮಾಡ್ಕೊಳೋ ಶಕ್ತಿ ಇದೆ. ನಾನು ಇವತ್ತು ಅವೇರ್ನೆಸ್ ಕೊಟ್ಟರೆ ಇದೆ, ಇವತ್ತಿನ ಇದರಲ್ಲಿ ಇದೆ. ಸೊ ಆ ಎಕ್ಸ್ಪೋಜರ್ ಅವೇರ್ನೆಸ್ಸು ಬಹಳ ಇಂಪಾರ್ಟೆಂಟ್. ಭಾಳಷ್ಟು ಟೈಮು ನಾನು ನೋಡ್ತೀನಿ, ಸಮ್ಟೈಮ್ಸ್ ದೇ ಚೂಸ್ ಬರೀ ಇಂಟ್ರೆಸ್ಟ್ನೇ ಫಾಲೋ ಮಾಡಿದ್ರೂ ಆಗೋದಿಲ್ಲ. ಇಂಟ್ರೆಸ್ಟ್ ಜೊತೆಗೆ ನಮ್ಮ ಸಾಮರ್ಥ್ಯ ಇದೆಯಾ, ವಿ ಶುಡ್ ನೋ ಅಬೌಟ್ ಅವರ್ ಸೆಲ್ಫ್ ಅಂತ ಹೇಳ್ತೀವಿ. ನನ್ನ ಸ್ಕಿಲ್ಸ್ಗಳೇನು, ನನ್ನ ಎಡ್ಜ್ ಏನು, ನನ್ನ ಎಂಪವರ್ಮೆಂಟ್ ಏನು, ನಾನು ಯಾವ ದಿಕ್ಕಿನಲ್ಲಿ ಸಾಗಬೇಕು, ಇದನ್ನು ಎಲ್ಲ ಅರ್ತು ಅವರು ಡಿಸಿಷನ್ಸ್ಗಳನ್ನ ತಗೋಬೇಕಾಗತ್ತೆ.